ಹೆಸರೇ ಸೂಚಿಸುವಂತೆ ಮೂಲಾಧಾರ ಚಕ್ರವು ನಮ್ಮ ಫಿಸಿಕಲ್ ಬಾಡಿಗೆ, ಭೌತಿಕ ಶರೀರಕ್ಕೆ ಅಡಿಪಾಯವಾಗಿದೆ. ಇದರ ಕೆಲಸ ಶಕ್ತಿ ಮತ್ತು ಆಧಾರ ಕೊಡುವುದು. ಅದಕ್ಕೆ ಮೂಲ ಅಂದ್ರೆ ರೂಟ್, ಬುಡ ಅಂತ ಹೇಳ್ತೀವಲ್ಲ, ಮತ್ತು ಆಧಾರ ಇವೆರಡು ಸೇರಿ ಮೂಲಾಧಾರವಾಗಿದೆ. ಈ ಚಕ್ರವು ನಮ್ಮ ಬೆನ್ನುಹುರಿಯ ಅಂದ್ರೆ ನಮ್ಮ ಸ್ಪೈನ್ನ ಕೆಳಭಾಗದಲ್ಲಿದೆ. ಇದು ಕೆಳಗಿನಿಂದ ಸತತವಾಗಿ ಮೇಲಕ್ಕೆ ಶಕ್ತಿ ಪೂರೈಸುತ್ತಿರುತ್ತದೆ. ಈ ಪ್ರಾಣಶಕ್ತಿ, ಈ ಎನರ್ಜಿಯು 3 ಮುಖ್ಯ ಭಾಗಗಳಾಗಿ ಒಡೆದು ಇಡ, ಪಿಂಗಳ, ಸುಷುಮ್ನ ನಾಡಿಗಳ ಮುಖಾಂತರ ಏರತೊಡಗುತ್ತದೆ. ಈ ಚಕ್ರವು ಸೂರ್ಯ ಮತ್ತು ಚಂದ್ರ ನಾಡಿಗಳ ಮುಖಾಂತರ ನೇರವಾಗಿ ಸಹಸ್ರಾರ ಚಕ್ರದೊಡನೆ ಶಕ್ತಿ ಸಂಚಾರ ಏರ್ಪಡಿಸುತ್ತದೆ. ಪ್ರತಿಯೊಂದು ಚಕ್ರವು ಕಮಲದಂತಿದ್ದು, ಮೂಲಾಧಾರ ಚಕ್ರವು 4 ದಳಗಳನ್ನು ಹೊಂದಿದೆ. ಈ ದಳಗಳಿಂದ ವಂ, ಶಂ, ಶಂ, ಸಂ ಎಂಬ 4 ನಾಡಿಗಳು ಹೊರಹೊಮ್ಮುತ್ತವೆ. ಇದು ಕೆಂಪು ವರ್ಣದ ಸೃಷ್ಟಿಯ ಮೂಲ ಚಕ್ರ. ಹಾಗಾದ್ರೆ ಇಲ್ಲಿ ಈ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡಲು, ಸ್ಟ್ರಾಂಗ್ ಮಾಡಲು ಕೆಂಪು ಬಣ್ಣದ ಬಟ್ಟೆ ಧರಿಸಬಹುದು. ಮನೆಯಲ್ಲಿ ಕೆಂಪು ಬಣ್ಣದ ವಸ್ತುಗಳನ್ನ ಇಡಬಹುದು. ಸ್ವಲ್ಪ ಯೋಚನೆ ಮಾಡಿ, ಪ್ರಪೋಸ್ ಮಾಡುವಾಗ ಕೆಂಪು ಬಣ್ಣದ ಗುಲಾಬಿ ಹೂವನ್ನೇ ಯಾಕೆ ಕೊಡ್ತಾರೆ? ಕೆಂಪು ಬಣ್ಣ ನಮ್ಮ ಸೆಕ್ಸ್ ಎನರ್ಜಿಯನ್ನು ಹೆಚ್ಚಿಸುತ್ತೆ. ಈ ಚಕ್ರವು ನಮ್ಮ ಜನನ ಗ್ರಂಥಿಗಳಿಗೆ, ಸೆಕ್ಸ್ ಹಾರ್ಮೋನ್ಗಳಿಗೆ ಸಂಬಂಧಿಸಿದೆ. ಮೂಲಾಧಾರ ಚಕ್ರವು ನಮ್ಮ ದೇಹ, ಮನಸ್ಸು, ಆತ್ಮವನ್ನು ಭೂಮಿಯೊಂದಿಗೆ ಸಂಪರ್ಕ ಹೊಂದುವಂತೆ ಮಾಡುತ್ತದೆ. ಹೆಣ್ಣಿನ ಸ್ವಭಾವ ಹೊಂದಿರುವ ಈ ಚಕ್ರವು ನಮ್ಮನ್ನು ಭೂಮಿಯ ಶಕ್ತಿಯೊಂದಿಗೆ ಸಂಪರ್ಕ ಕಲ್ಪಿಸುತ್ತದೆ. ಒಂದು ವೇಳೆ ಈ ಚಕ್ರವು ಕ್ರಿಯಾಶೀಲವಾಗಿರದಿದ್ರೆ ಪ್ರಾಣಿಕ್ ಬ್ಲಾಕೇಜ್ ಉಂಟಾದಾಗ ವೇಟ್ ಜಾಸ್ತಿ ಆಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ, ಸಂಧಿವಾತ, ಭೇದಿ, ಪದೇ ಪದೇ ಮೂತ್ರ ವಿಸರ್ಜನೆ ಆಗೋದು, ಅಧಿಕ ರಕ್ತದೊತ್ತಡ ಉಂಟಾಗೋದು, ಮೂತ್ರಪಿಂಡದ ಕಲ್ಲುಗಳು, ನಪುಂಸಕತೆ, ಸೊಂಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು, ಸಿಯಾಟಿಕಾ ಈ ಸಮಸ್ಯೆ ಆಗಿರಬಹುದು, ದಣಿವು, ನಿದ್ರಾಹೀನತೆ, ಖಿನ್ನತೆ, ರೋಗ ನಿರೋಧಕ ಕಾಯಿಲೆಗಳು, ಈ ಎಲ್ಲ ಸಮಸ್ಯೆಗಳು ಉಂಟಾಗಬಹುದು. ಮೂಲಾಧಾರ ಚಕ್ರವು ಮೂಳೆ, ಹಲ್ಲು, ಉಗುರು, ಗುದದ್ವಾರ, ಅಡ್ರಿನಲ್ ಗ್ರಂಥಿ, ಪ್ರೋಸ್ಟೇಟ್ ಗ್ರಂಥಿ, ಜೀರ್ಣ ಪ್ರಕ್ರಿಯೆ, ವಿಸರ್ಜನೆ ಕ್ರಿಯೆ ಇವುಗಳ ಮೇಲೆ ಕೂಡ ಪ್ರಭಾವ ಬೀರುತ್ತದೆ. ಅದಕ್ಕೆ ನಮ್ಮ ದೇಹದ ಚಕ್ರಗಳಲ್ಲಿ ಯಾವುದೇ ರೀತಿಯ ಪ್ರಾಣಿಕ್ ಬ್ಲಾಕೇಜ್ ಅಂದ್ರೆ ಪ್ರಾಣಶಕ್ತಿಯ ಬ್ಲಾಕೇಜ್ ಆಗದ ಹಾಗೆ ನೋಡಿಕೊಳ್ಳೋದು ತುಂಬಾನೇ ಮುಖ್ಯ. ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಲಂ. ಈ ಲಂ ಉಚ್ಚಾರ ಮಾಡೋದ್ರಿಂದ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತದೆ. ಹಾಗಾದ್ರೆ ಈ ರೂಟ್ ಚಕ್ರ, ಮೂಲಾಧಾರ ಚಕ್ರ ಜಾಗೃತ ಆದ್ರೆ, ಆಕ್ಟಿವೇಟ್ ಆದ್ರೆ ಏನಾಗುತ್ತೆ? ವ್ಯಕ್ತಿಯು ವಿನಮ್ರ ಆಗುತ್ತಾನೆ, ಎಲ್ಲರ ಬಗ್ಗೆ ಒಳ್ಳೆಯದು ವಿಚಾರಿಸುತ್ತಾನೆ, ಪರಿವಾರದಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ, ಶರೀರದ ಹಂತದಲ್ಲಿ ಸದೃಢ ಆರೋಗ್ಯ ಅನುಭವಿಸುತ್ತಾನೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಯಾಕೆಂದ್ರೆ ಇಲ್ಲಿ ಈ ದಳಗಳಲ್ಲಿ 4 ದಳಗಳು ಇಲ್ಲಿ, ಆ 4 ದಳಗಳ ಗುಣಗಳು ಇವು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವುಗಳನ್ನು ಈ 4 ದಳಗಳು ಸೂಚಿಸುತ್ತವೆ. ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಆಮೇಲೆ ಸ್ವತಂತ್ರ ಮನೋಭಾವ, ಬಲ, ಸ್ಥಿರತೆ, ಉತ್ತಮ ಪಚನ ಶಕ್ತಿಯನ್ನು ಅನುಭವಿಸುತ್ತಾನೆ. ಜೀವನದಲ್ಲಿ ಹೆಚ್ಚು ಉತ್ಸಾಹ ಅನುಭವಿಸುತ್ತಾನೆ. ಒಂದ್ ವೇಳೆ ಈ ಚಕ್ರ ಜಡವಾಗಿದ್ದರೆ ವ್ಯಕ್ತಿಯೂ ಕೂಡ ಜಡವಾಗಿರುತ್ತಾನೆ. ಈ ಮೂಲಾಧಾರ ಚಕ್ರವನ್ನು ಅರಳಿಸಲು, ಆಕ್ಟಿವೇಟ್ ಮಾಡಲು, ಸ್ಟ್ರೆಂಥನ್ ಮಾಡಲು ಏನೇನ್ ಮಾಡಬಹುದು? ಅಶ್ವಿನಿ ಮುದ್ರೆ ಮಾಡಬೇಕು. ಅದು ಹೇಗೆ ಅಂದ್ರೆ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತು ಎನಸ್ ಅಂದ್ರೆ ಗುದದ್ವಾರ ಅದನ್ನ ನಾವು ಮೇಲಕ್ಕೆ ಸೆಳೆದುಕೊಳ್ಬೇಕು, ಅಂದ್ರೆ ಒಳಗೆ ಎಳೆದುಕೊಳ್ಬೇಕು. ಇದೇನಂತಂದ್ರೆ ಉಸಿರು ದೀರ್ಘವಾಗಿ ಒಳಗೆ ಎಳೆದುಕೊಳ್ಳುತ್ತಾ ಮಾಡ್ತಕ್ಕಂಥ ಕ್ರಿಯೆ ಮಾಡ್ಬೇಕು. ಆ ರೀತಿಯಾಗಿ ಮಾಡಬೇಕು. ಕೆಲವು ಸೆಕೆಂಡ್ಗಳ ಕಾಲ ಉಸಿರನ್ನ ಒಳಗೆ ಹಿಡಿದುಕೊಂಡು ಇದೇ ಸ್ಥಿತಿಯಲ್ಲಿರಬೇಕು. ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಏನ್ ಮಾಡ್ಬೇಕು, ನಮ್ಮ ಗುದದ್ವಾರವನ್ನ ಸಡಿಲಗೊಳಿಸಬೇಕು. ಇದನ್ನೇ ನಾವು ಅಶ್ವಿನಿ ಮುದ್ರೆ ಅಂತ ಹೇಳ್ತೀವಿ. ಇದನ್ನ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಹೀಗೆ 15ರಿಂದ 20 ಸಲ ಮಾಡಬೇಕು. ಈ ಅಶ್ವಿನಿ ಮುದ್ರೆಯು ನಮ್ಮ ಪ್ರಾಣ ಶಕ್ತಿಯನ್ನು ಅನೇಕ ಪಟ್ಟು ಜಾಸ್ತಿ ಮಾಡುತ್ತೆ. ಬ್ರಹ್ಮಚರ್ಯ ಪಾಲನೆಗೆ ಇದು ತುಂಬಾನೇ ಉಪಯುಕ್ತವಾಗಿದೆ. ಮತ್ತು ಮೂಲಾಧಾರ ಚಕ್ರವನ್ನು, ನಮ್ಮ ರೂಟ್ ಚಕ್ರವನ್ನು ಇದು ಸ್ಟ್ರೆಂಥನ್ ಮಾಡುತ್ತೆ. ನಮ್ಮ ಮೂಲಾಧಾರ ಚಕ್ರವನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥ, ಬಲಪಡಿಸ್ತಕ್ಕಂಥ ಆಸನಗಳು ಯಾವಂತಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ, ಆಮೇಲೆ ತಾಡಾಸನ, ಸೇತುಬಂಧಾಸನ, ವೀರಭದ್ರಾಸನ. ಇವೇನ್ ಮಾಡುತ್ತವೆ? ರೂಟ್ ಚಕ್ರವನ್ನ, ನಮ್ಮ ಮೂಲಾಧಾರ ಚಕ್ರವನ್ನ ಬಲಪಡಿಸುತ್ತವೆ.
ಕೆಂಪು ಬಣ್ಣದ ಬಟ್ಟೆ ಧರಿಸೋದು, ಕೆಂಪು ವಸ್ತುಗಳನ್ನ ಬಳಸೋದು ಕೂಡ ಏನಂತಂದ್ರೆ ರೂಟ್ ಚಕ್ರವನ್ನ ಬಲಪಡಿಸುತ್ತೆ. ಬೀಜ ಮಂತ್ರದ ಉಚ್ಚಾರದಿಂದ ಕೂಡ ನಾವು ಮೂಲಾಧಾರ ಚಕ್ರವನ್ನ ಬಲಪಡಿಸ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ ದೀರ್ಘವಾಗಿ ಉಸಿರಾಡುತ್ತಾ ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ವಂ ಶಂ ಶಂ ಸಂ ಎಂಬ 4 ದಳಗಳ 4 ನಾಡಿಗಳ ಅಕ್ಷರಗಳನ್ನು ಉಚ್ಚರಿಸಬೇಕು. ಆಮೇಲೆ ಲಂ ಎನ್ನುತ್ತಾ ಹಿಡಿದಿಟ್ಟ ಉಸಿರು ಬಿಡಬೇಕು. ಹೀಗೆ 4 ಸಲ ಮಾಡಬೇಕು. ಹೀಗೇನಂತಂದ್ರೆ ನಾವು ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡಬಹುದು. ಅಶ್ವಿನಿ ಮುದ್ರೆ ಮಾಡೋದ್ರಿಂದ, ಆಮೇಲೆ ಯೋಗಾಸನಗಳನ್ನ ಮಾಡೋದ್ರಿಂದ, ಅರ್ಧ ಮತ್ಸ್ಯೇಂದ್ರಾಸನ ಆಗಿರ್ಬೋದು, ತಾಡಾಸನ, ಸೇತುಬಂಧಾಸನ, ವೀರಭದ್ರಾಸನ ಮಾಡೋದ್ರಿಂದ, ಆಮೇಲೆ ಕೆಂಪು ಬಣ್ಣದ ಬಟ್ಟೆ ಧರಿಸೋದು ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನ ಬಳಸೋದ್ರಿಂದ, ಆಮೇಲೆ ಬೀಜ ಮಂತ್ರದ ಉಚ್ಚಾರದಿಂದ ವಂ ಶಂ ಶಂ ಸಂ ಎಂಬ 4 ದಳಗಳ ಈ 4 ಅಕ್ಷರಗಳ ಉಚ್ಚರಿಸೋದ್ರಿಂದ, ಆಮೇಲೆ ಉಸಿರನ್ನ ಹೊರಗೆ ಬಿಡ್ತಾ ಲಂ ಅಂತಕ್ಕಂಥ ಉಚ್ಚಾರನ ಮಾಡೋದ್ರಿಂದ ನಾವು ನಮ್ಮ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡಬಹುದು. ನಮ್ಮ ಸೃಜನಶೀಲತೆಗೆ ಅಂದ್ರೆ ನಮ್ಮ ಕ್ರಿಯೇಟಿವಿಟಿಗೆ ಸಂಬಂಧಿಸಿರುವ ಚಕ್ರ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ವಾಧಿಷ್ಠಾನ ಚಕ್ರವನ್ನು ಸ್ಯಾಕ್ರಲ್ ಚಕ್ರ, ತ್ರಿಕಾಸ್ತಿ ಚಕ್ರ, ಕ್ರಿಯೇಟಿವಿಟಿ ಚಕ್ರ ಮತ್ತು ಸೆಕ್ಷುವಲ್ ಚಕ್ರ ಅಂತ ಕೂಡ ಕರೀತಾರೆ. ಇದು ಹೊಕ್ಕಳಿನಿಂದ ಸ್ವಲ್ಪ ಕೆಳಗೆ ಜನನೇಂದ್ರಿಯ ಮತ್ತು ಸೆಕ್ರಲ್ ನರಗಳ ಸಮೂಹ ಅಂದ್ರೆ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಜನನೇಂದ್ರಿಯ ಮತ್ತು ಪ್ಲೆಕ್ಸಸ್ ನಡುವೆ ಪ್ಯೂಬಿಕ್ ಮೂಳೆಯ ತಳದಲ್ಲಿ ಕಂಡುಬರುತ್ತೆ. ಮೂಲಾಧಾರ ಚಕ್ರದ ಮೇಲೆ ಕಂಡುಬರುತ್ತದೆ. ಇದು ಗರ್ಭಾಶಯ, ದೊಡ್ಡ ಕರಳು, ಪ್ರೋಸ್ಟೇಟ್ ಅಂದ್ರೆ ಪುರುಷರಲ್ಲಿ, ಅಂಡಾಶಯ ಮಹಿಳೆಯರಲ್ಲಿ ಮತ್ತು ವೃಷಣಗಳ ಪ್ರದೇಶದಲ್ಲಿರುತ್ತದೆ. ಇದು ಕೆಳಗಿನಿಂದ 2ನೇ ಚಕ್ರ. ಕಿತ್ತಳೆ ಹಣ್ಣಿನಂತಹ ಬಣ್ಣ, ಆರೆಂಜ್ ಕಲರ್, ಕೇಸರಿ ಬಣ್ಣ ಹೊಂದಿದೆ. ಸ್ವಾಧಿಷ್ಠಾನ ಸ್ವ ಅಂದ್ರೆ ಸೆಲ್ಫ್, ಸ್ವಯಂ ಅಂತ ಹೇಳ್ತೀವಿ. ಅದೇ ರೀತಿ ಅಧಿಷ್ಠಾನ ಅಂದ್ರೆ ಡ್ವೆಲ್ಲಿಂಗ್ ಪ್ಲೇಸ್, ವಾಸಿಸುವ ಸ್ಥಳ ಎಂದರ್ಥ. ಹಾಗಾದ್ರೆ ಸ್ವಾಧಿಷ್ಠಾನ ಅಂದ್ರೆ ನಾವು ಸ್ವಯಂ ವಾಸಿಸುವ ಸ್ಥಳ ಎಂದರ್ಥ. ಇಲ್ಲಿ 6 ದಳಗಳ ಕಮಲ ಈ ಸ್ಯಾಕ್ರಲ್ ಚಕ್ರ ಅಂದ್ರೆ ಸ್ವಾಧಿಷ್ಠಾನ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಈ 6 ದಳಗಳಿಂದ ಹೊರಡುವ 6 ನಾಡಿಗಳು ಬಂ, ಭಂ, ಮಂ, ಯಂ, ರಂ ಮತ್ತು ಲಂ. ಇಲ್ಲಿ ಪ್ರತಿಯೊಂದು ದಳವು ಒಂದೊಂದು ನಕಾರಾತ್ಮಕ ಗುಣವನ್ನು ಅಂದ್ರೆ ನೆಗೆಟಿವ್ ಕ್ವಾಲಿಟಿಯನ್ನು ಪ್ರತಿನಿಧಿಸುತ್ತವೆ. ನಮ್ಮ ಪ್ರಜ್ಞೆಯಿಂದ, ನಮ್ಮ ಕಾನ್ಶಿಯಸ್ನಿಂದ ತೆಗೆದು ಹಾಕಬೇಕಾಗಿರ್ತಕ್ಕಂಥ ಅಂದ್ರೆ ಇವುಗಳನ್ನು ಜಯಿಸಬೇಕಾಗಿರ್ತಕ್ಕಂಥ ಈ 6 ಗುಣಗಳು ಯಾವಂತಂದ್ರೆ ಕೋಪ, ದ್ವೇಷ, ಅಸೂಯೆ, ಕ್ರೌರ್ಯ, ಅಹಂ ಅಂದ್ರೆ ಪ್ರೌಢಿಶ್ ಆಗಿರೋದು ಮತ್ತು ಆಸೆ. ಈ ನೆಗೆಟಿವ್ ಗುಣಗಳು ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಎನರ್ಜಿ ಬ್ಲಾಕೇಜ್ ಉಂಟು ಮಾಡಿ, ಅಂದ್ರೆ ಶಕ್ತಿ ಪ್ರವಾಹವನ್ನು ಅಲ್ಲಿ ಬ್ಲಾಕ್ ಮಾಡಿ ಏನ್ ಮಾಡುತ್ತವೆಯೋ ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ. ಸ್ವಾಧಿಷ್ಠಾನದ ಮೂಲ ಗುಣ ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ. ಇದರ ಶಕ್ತಿಯು ಲುನಾರ್, ಹೆಣ್ಣಿನ ಗುಣ ಹೊಂದಿದೆ. ಸ್ವಾಧಿಷ್ಠಾನ ಚಕ್ರದ ಮುಖ್ಯ ಗುರಿ ಏನಂತಂದ್ರೆ ಐ ಎಂಜಾಯ್ ಮೈ ಲೈಫ್ ಫುಲ್ಲಿ ಅಂದ್ರೆ ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತೇನೆ. ಸ್ವಾಧಿಷ್ಠಾನ ಚಕ್ರವು ಪಂಚಕೋಶಗಳಲ್ಲಿ ಒಂದಾದ ಪ್ರಾಣಮಯ ಕೋಶವನ್ನು ಪ್ರತಿನಿಧಿಸುತ್ತದೆ. ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಯಾವುದಂದ್ರೆ ವಂ. ಇದೇನಂತಂದ್ರೆ ಈ ಮಂತ್ರದ ಉಚ್ಚಾರದಿಂದ ನಾವು ಸ್ವಾಧಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡಬಹುದು, ಬ್ಯಾಲೆನ್ಸ್ ಮಾಡಬಹುದು. ಮತ್ತು ಈ ಚಕ್ರದ ತತ್ವ ಏನಂತಂದ್ರೆ ಜಲತತ್ವ. ನಮ್ಮ ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ಅಂದ್ರೆ ಸರಿಯಾಗಿ ಕೆಲಸ ಮಾಡುತ್ತಿದ್ರೆ ನಾವು ಸೃಜನಶೀಲರಾಗಿರುತ್ತೇವೆ, ಕ್ರಿಯೇಟಿವ್ ಆಗಿರುತ್ತೇವೆ, ಸಂವೇದನಶೀಲರಾಗಿರುತ್ತೇವೆ, ಬದಲಾವಣೆಗಳನ್ನು ಸ್ವೀಕರಿಸುವ ಗುಣ ಹೊಂದಿರುತ್ತೇವೆ, ಹೊಂದಾಣಿಕೆ ಮಾಡಿಕೊಳ್ಳುವ ಗುಣ ಹೊಂದಿರುತ್ತೇವೆ, ಆದರ್ಶವಾದಿಗಳಾಗಿರುತ್ತೇವೆ, ಒಳ್ಳೆಯ ಕನಸುಗಳನ್ನು, ಒಳ್ಳೆಯ ಆರೋಗ್ಯಕರ ಆಸೆಗಳನ್ನು ಹೊಂದಿರುತ್ತೇವೆ ಮತ್ತು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅರಳುತ್ತೇವೆ. ಒಂದು ವೇಳೆ ಸ್ವಾಧಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆದರೆ ವ್ಯಕ್ತಿಯಲ್ಲಿ ನೆಗೆಟಿವ್ ಎಮೋಷನ್ಸ್ ಬೆಳೆಯುತ್ತವೆ, ನಾಟಕೀಯ ಪ್ರವೃತ್ತಿ ಹೊಂದುತ್ತಾನೆ, ಕಾಮದ ಭಾವನೆ ಹೆಚ್ಚುತ್ತವೆ, ನಿರಾಶನಾಗುತ್ತಾನೆ, ಆಕ್ರಮಣಕಾರಿ ಭಾವನೆಗಳು ಬೆಳೆಯುತ್ತವೆ, ಲೈಂಗಿಕತೆಯ ಬಗ್ಗೆ ಭಯ ಉಂಟಾಗುತ್ತದೆ, ಜೀವನ ಸರಿ ಅನ್ಸೋದಿಲ್ಲ, ತಪ್ಪಿತಸ್ಥ ಭಾವನೆ ಮೂಡುತ್ತದೆ, ಮೋಸ ಮಾಡುವ ಗುಣ ಬೆಳೆಯುತ್ತದೆ, ಬದಲಾವಣೆಗೆ ಹೊಂದಿಕೊಳ್ಳಲು ಆಗುವುದಿಲ್ಲ. ಒಂದು ವೇಳೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಶಕ್ತಿಯ ಮಟ್ಟ ಕಡಿಮೆ ಆದ್ರೆ ಅಂದ್ರೆ ಎನರ್ಜಿ ಡೆಫಿಷಿಯನ್ಸಿ ಆದ್ರೆ, ಅಂಡರ್ ಆಕ್ಟಿವ್ ಸ್ಯಾಕ್ರಲ್ ಚಕ್ರ ಇದ್ದಾಗ ಖಿನ್ನತೆ ಉಂಟಾಗುತ್ತದೆ, ನಿರಾಶಾವಾದಿಯಾಗುತ್ತಾನೆ,
ಮನುಷ್ಯ ಸೃಜನಶೀಲತೆಯ ಕೊರತೆ ಇರುತ್ತೆ, ಮನುಷ್ಯನಲ್ಲಿ ಕ್ರಿಯೇಟಿವಿಟಿಯ ಕೊರತೆ ಇರುತ್ತೆ, ಸಂತೋಷದ ಬಗ್ಗೆ ಭಯ ಉಂಟಾಗುತ್ತೆ, ಸ್ವಯಂ ವಿಧ್ವಂಸಕನಾಗುತ್ತಾನೆ, ಆಮೇಲೆ ಕಾಮಶಕ್ತಿಯ ಕೊರತೆ ಇರುತ್ತೆ, ಶಕ್ತಿಹೀನತೆ ಇರುತ್ತೆ, ಆಮೇಲೆ ಸಂತಾನಹೀನತೆ, ಇರಿಟೇಬಲ್ ಬೌಲ್ ಸಿಂಡ್ರಮ್ ಅಂತ ಹೇಳ್ತೀವಿ, ಮೂತ್ರಾಶಯ ಮತ್ತು ಮೂತ್ರನಾಳದ ಸೋಂಕು, ಗರ್ಭಾಶಯದ ಫೈಬ್ರಾಯ್ಡ್ಗಳು, ಸಿಸ್ಟ್ಗಳು, ಋತುಸ್ರಾವದಲ್ಲಿ ಏರುಪೇರು ಅಂದರೆ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಸ್, ವೃಷಣದ ರೋಗಗಳು, ಆಮೇಲೆ ಪ್ರೋಸ್ಟೇಟ್ ರೋಗಗಳು, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಶಕ್ತಿಯ ಮಟ್ಟ ಹೆಚ್ಚಾದ್ರೆ ಅಂದ್ರೆ ಓವರ್ ಆಕ್ಟಿವ್ ಸ್ಯಾಕ್ರಲ್ ಚಕ್ರ ಇದ್ದಾಗ ಅವಾಗೇನಾಗುತ್ತೆ, ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅಂದ್ರೆ ಜನರೊಂದಿಗೆ ಅತಿಯಾದ ಅಟ್ಯಾಚ್ಮೆಂಟ್, ಬಾಂಧವ್ಯ ಹೊಂದುವುದು, ಅಥವಾ ವಸ್ತುಗಳೊಂದಿಗೆ ಅಟ್ಯಾಚ್ಮೆಂಟ್ ಹೊಂದುವುದು, ತುಂಬಾನೇ ಡಿಪೆಂಡ್ ಆಗಿರೋದು, ಆಮೇಲೆ ತುಂಬಾನೇ ಎಮೋಷನಲ್ ಆಗಿ ಪ್ರತಿಕ್ರಿಯಿಸೋದು, ಆಮೇಲೆ ಸ್ನಾಯುಗಳಲ್ಲಿ ವಿಶೇಷವಾಗಿ ನಮ್ಮ ಕಿಬ್ಬೊಟ್ಟೆಯ ಸ್ನಾಯುಗಳು ಅಂದ್ರೆ ಅಬ್ಡಾಮಿನಲ್ ಮಸಲ್ಸ್ ಅವುಗಳಲ್ಲಿ ಸೆಳೆತ ಉಂಟಾಗೋದು, ಇವೇನಂತಂದ್ರೆ ಓವರ್ ಆಕ್ಟಿವ್ ಸ್ವಾಧಿಷ್ಠಾನ ಚಕ್ರದ ಲಕ್ಷಣಗಳು. ಹಾಗಾದ್ರೆ ಈ ಸ್ಯಾಕ್ರಲ್ ಚಕ್ರವನ್ನು, ಸ್ವಾಧಿಷ್ಠಾನ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲು ನಾವು ಏನ್ ಮಾಡಬೇಕು? ಮಗುವಿನ ಮನಸ್ಸನ್ನು ಹೊಂದಿರಬೇಕು. ಅಂದ್ರೆ ನಮ್ಮಲ್ಲಿ ಅಡಗಿರ್ತಕ್ಕಂಥ ಮಗುವನ್ನು ನಾವು ಆಕ್ಟಿವ್ ಆಗಿ ಇಡಬೇಕು. ಅಂದ್ರೆ ನಾವು ಕ್ರಿಯೇಟಿವ್ ಆಗ್ತೀವಿ, ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಹಾಡುವುದು ಅಥವಾ ಹಾಡು ಕೇಳುವುದು, ಚಿತ್ರ ಬಿಡಿಸೋದು, ಇಂತಹ ಚಟುವಟಿಕೆಗಳು ಮಾಡೋದ್ರಿಂದ ನಮ್ಮಲ್ಲಿ ಸೃಜನಶೀಲತೆ, ಕ್ರಿಯೇಟಿವಿಟಿ ಹೆಚ್ಚುತ್ತದೆ. ಇದರಿಂದ ಏನಾಗುತ್ತೆ, ನಮ್ಮ ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇಡಾ ಬ್ರೀದಿಂಗ್ ಮಾಡಬೇಕು ಅಂದ್ರೆ ಇಡಾ ನಾಡಿಯ ಉಸಿರಾಟ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನಮ್ಮ ಮೂಗಿನ ಲೆಫ್ಟ್ ಹೊಳೆ ಅಂದ್ರೆ ಎಡ ಹೊಳ್ಳೆಯಿಂದ ನಾವು 8ರಿಂದ 10 ಸಲ ಉಸಿರಾಡಬೇಕು. ಒಂದೇ ಹೊಳ್ಳೆಯಿಂದ, ಲೆಫ್ಟ್ ಸೈಡಿಂದ ಮಾತ್ರ ನಾವು ಬಲ ಹೊಳ್ಳೆಯನ್ನು ಏನ್ ಮಾಡಬೇಕು, ನಾವು ಬೆರಳುಗಳಿಂದ ಅದನ್ನ ಮುಚ್ಚಬೇಕು. ಆಮೇಲೆ ಲೆಫ್ಟ್ ಸೈಡಿಂದ ನಾವು ಉಸಿರಾಡಬೇಕು. ಇದೇನ್ ಮಾಡುತ್ತೆ, ನಮ್ಮ ಲುನಾರ್ ಎನರ್ಜಿಯನ್ನ ಹೆಚ್ಚಿಸುತ್ತೆ. ಚಂದ್ರನಾಡಿಯ ಉಸಿರಾಟದಿಂದ ನಮ್ಮ ಚಂದ್ರನಾಡಿಯಲ್ಲಿ ಎನರ್ಜಿ ಹೆಚ್ಚುತ್ತೆ. ಹೀಗೆ ಎಡಹೊಳ್ಳೆಯಿಂದ ನಾವು ಉಸಿರಾಡಿದಾಗ ಏನಾಗುತ್ತೆ, ಸ್ವಾಧಿಷ್ಠಾನ ಚಕ್ರ ತೆರೆದುಕೊಳ್ಳುತ್ತೆ. ಇದರಿಂದ ಈ ಚಕ್ರದಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಏನಿವೆಲ್ಲ ಅವು ದೂರವಾಗುತ್ತವೆ ಮತ್ತು ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಬೀಜ ಮಂತ್ರ ಒಂ ಅಂತಕ್ಕಂಥ ಇದರ ಉಚ್ಚಾರದಿಂದ ಕೂಡ, ಈ ವೈಬ್ರೇಷನ್ ಇಂದ ಒಂ ನಾವು ಉಚ್ಚಾರಿಸಿದಾಗ ಇದರಿಂದ ಏನು ವೈಬ್ರೇಷನ್ ಉಂಟಾಗುತ್ತೆ ಅಲ್ಲ, ಇದರಿಂದ ಏನಾಗುತ್ತೆ, ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಕೂಡ ನಮ್ಮ ಚಕ್ರಗಳಲ್ಲಿರುವ ಬ್ಲಾಕೇಜಸ್ ತೆಗೆದು ಶಕ್ತಿಯ ಸಂಚಾರ ಸರಿಯಾಗಿ ಆಗುತ್ತದೆ. ಸ್ವಾಧಿಷ್ಠಾನ ಚಕ್ರದ ತೊಂದರೆಗಳನ್ನು ನಿವಾರಿಸಿ ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಆಹಾರ ಪದಾರ್ಥಗಳು ಯಾವಂತಂದ್ರೆ ಕಿತ್ತಳೆ ಹಣ್ಣು, ಕರ್ಬೂಜ ಹಣ್ಣು ಅಂದ್ರೆ ಮೆಲಾನ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಸೇಬು, ಪೇರ್ಲೆ ಹಣ್ಣು ಪಿಯರ್ಸ್ ಅಂತ ಹೇಳ್ತೀವಿ, ಅಂಜೂರ, ತೆಂಗಿನಕಾಯಿ, ದಾಲ್ಚೀನಿ, ಪಾಲಕ್, ಸೌತೆಕಾಯಿ ಮತ್ತು ಟೊಮ್ಯಾಟೊ. ಈ ಆಹಾರ ಪದಾರ್ಥಗಳು ಸ್ವಾಧಿಷ್ಠಾನ ಚಕ್ರದ ಆರೋಗ್ಯ ಕಾಪಾಡುತ್ತವೆ. ಇದರ ಜೊತೆಗೆ ನಾವು ಮತ್ತೊಂದು ಗಮನದಲ್ಲಿಡಬೇಕಾದ ವಿಷಯ ಏನಂತಂದ್ರೆ, ನಾವು ಹೆಚ್ಚು ಪ್ರಮಾಣದಲ್ಲಿ ನೀರು ಕೂಡ ಕುಡಿಯಬೇಕು. ಇದು ಕೂಡ ಏನಂತಂದ್ರೆ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ಆರೋಗ್ಯದಿಂದ ಇಡುತ್ತೆ. ಇನ್ನು ಬಣ್ಣಗಳಲ್ಲಿ ಕೇಸರಿ ಬಣ್ಣ ಏನಿದೆಯಲ್ಲ, ಅದು ಸ್ವಾಧಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬಣ್ಣ. ಈ ಕೇಸರಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ, ಕೇಸರಿ ಬಣ್ಣದ ವಸ್ತುಗಳನ್ನ ಬಳಸೋದ್ರಿಂದ, ಕೇಸರಿ ಬಣ್ಣದ ಜ್ಯೂಸ್ ಅಥವಾ ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮ್ಮ ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತದೆ. ಇನ್ನು ಯೋಗಾಸನಗಳಿಂದ ನಾವು ಯಾವ ರೀತಿ ಸ್ವಾಧಿಷ್ಠಾನ ಚಕ್ರವನ್ನು ಅರಳಿಸಬಹುದು ಅನ್ನೋದನ್ನು ನೋಡೋಣ. ಇಲ್ಲಿ ಯಾವ ಯೋಗಾಸನಗಳಿಂದ ನಾವು ಇದನ್ನ ಆಕ್ಟಿವೇಟ್ ಮಾಡಬಹುದಂದ್ರೆ ಬದ್ಧ ಕೋನಾಸನ, ಆಮೇಲೆ ಉಪವಿಷ್ಟ ಕೋನಾಸನ, ಇದನ್ನ ನಾವು ಕನ್ನಡದಲ್ಲಿ ಪಾದ ಪ್ರಸಾರಿತ ಪಶ್ಚಿಮೋತ್ತಾಸನ ಅಂತ ಕೂಡ ಹೇಳ್ತೀವಿ. ಆಮೇಲೆ ಶಲಭಾಸನ, ಆಮೇಲೆ ಭುಜಂಗಾಸನ ಕೋಬ್ರಾ ಪೋಸ್ನಲ್ಲಿ, ಆಮೇಲೆ ವಜ್ರೋಲಿ ಮುದ್ರಾ ಅಂತ ಹೇಳ್ತೀವಿ, ಇದು ಪುರುಷರಲ್ಲಿ, ಆಮೇಲೆ ಸಹಜೋಲಿ ಮುದ್ರಾ ಇದು ಮಹಿಳೆಯರಲ್ಲಿ, ಸ್ತ್ರೀಯರಲ್ಲಿ, ಆಮೇಲೆ ಅಶ್ವಿನಿ ಮುದ್ರಾ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಾವೇನ್ ಮಾಡಬಹುದು, ಸ್ವಾಧಿಷ್ಠಾನ ಚಕ್ರವನ್ನ ಆಕ್ಟಿವೇಟ್ ಮಾಡಬಹುದು. ಉಪವಾಸ ಮತ್ತು ಮೌನ ವ್ರತ ಮಾಡೋದ್ರಿಂದ, ಆಕ್ಚುಲಿ ನಾವು ರಿಸರ್ಚ್ ಪ್ರಕಾರ ನೋಡ್ಬೇಕಂದ್ರೆ ವಾರಕ್ಕೊಂದಿನ ಮೌನ ವ್ರತ ಆಚರಿಸಬೇಕು. ಆದ್ರೆ ನಾವು ತಿಂಗಳಿಗೆ ಅಟ್ಲೀಸ್ಟ್ 1-2 ದಿನವಾದ್ರೂ ನಾವು ಸಂಪೂರ್ಣವಾಗಿ ಮೌನ ವ್ರತ ಮಾಡಬೇಕು. ಇವೇನ್ ಮಾಡುತ್ತವೆ, ಇವೆಲ್ಲ ಮುದ್ರೆಗಳು, ಯೋಗಾಸನಗಳು ಮತ್ತು ಈ ರೀತಿ ಉಪವಾಸ, ಮೌನ ವ್ರತ ಮಾಡೋದ್ರಿಂದ ಇವು ಸ್ವಾಧಿಷ್ಠಾನ ಚಕ್ರವನ್ನು ಅರಳಿಸಿ ಅದರಲ್ಲಿ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.